ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಆತ್ಮೀಯರೇ, ಈ ದಿನ ಶ್ರೀ ಸಿದ್ಧಾರೂಢ ಕಥಾಮೃತದ 24ನೆಯ ಅಧ್ಯಾಯವನ್ನು ಪಠಿಸೋಣ. ಹೇ ಸದ್ಗುರುವೇ, ನೀನು ಸೃಷ್ಟಿಯ ಚಾಲಕನಿದ್ದಿ. ನೀನೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನು ಮತ್ತು ನಿನ್ನ ಪರಮಾನಂದ ಸ್ವರೂಪವು ಸಂಪೂರ್ಣ ಅಲೌಕಿಕವಾಗಿರುತ್ತದೆ. ಏನೂ ಇಲ್ಲದ್ದನ್ನು ತೋರಿಸುವಿ ಮತ್ತು ಕೂಡಲೇ ಅಲ್ಲಿಂದೇ ಅಡಗಿಸುವಿ. ಇಂಥ ನಿನ್ನ ಗಂಭೀರವಾದ ಪದವಿಯು ಬ್ರಹ್ಮಾದಿಕರಿಗೆ ಸಹ ಅಸಾಧ್ಯವಾದುದು. ನೀನು ಚಿದಾಕಾಶದ ಸೂರ್ಯನಿರುತ್ತಿ. ನಿನ್ನ ಸಮಾನ ಏನೇನೂ ಇರುವುದಿಲ್ಲ. ನೀನು ಎಲ್ಲ ಆನಂದಗಳ ನಿಧಾನವಾಗಿದ್ದಿ ಮತ್ತು ಅಗಣಿತ ಗುಣಗಳ ಖಣಿಯಾಗಿರುವಿ. ನೀನು ಆನಂದ ಕಂದನು, ಅವಿನಾಶಿಯು, ಸರ್ವ ದೇಶದಲ್ಲಿ ವ್ಯಾಪಕನು. ಇಂಥ ನೀನು ವಿಲಾಸ ಭೋಗಾರ್ಥವಾಗಿ ಲೀಲಾ ಮಾತ್ರದಿಂದ ಸಗುಣ ವೇಷ ಧರಿಸಿಕೊಂಡು ಬಂದಿರುವಿ. ಯಾವುದೊಂದು ಆಗಿರದೆ ನೀನೇ ಸರ್ವ ದೇಹದಲ್ಲಿರುತ್ತಿ. ಈ ವಿರುದ್ಧ ವರ್ತನವು ನಿನಗೊಬ್ಬನಿಗಲ್ಲದೆ ಇತರರಿಗೆ ಸಲ್ಲದು. ರೂಪನಾಮಗಳು ಸರ್ವಥಾ ಇಲ್ಲದಂಥ ನಿರ್ಗುಣ ಬ್ರಹ್ಮವೇ ನೀನು ಸ್ವರೂಪತಃ ಇದ್ದಿ. ಇಂಥ ನೀನು ಮಾಯಾಭ್ರಮೆಯನ್ನು ಸ್ವೀಕರಿಸಿ ಸಗುಣ ಬ್ರಹ್ಮವೂ ಆಗಿರುತ್ತಿ. ಆದ್ದರಿಂದಲೇ ಸ್ವರೂಪದಿಂದ ನೀನು ಯಾವುದೊಂದು ಆಗಿರದೆ ಮಿಥ್ಯತ್ವದಿಂದ ಎಲ್ಲವೂ ಆಗಿದ್ದಿ. ಇಲ್ಲ ಮತ್ತು ಇದ್ದಿ. ಈ ಮಾತುಗಳು ಏಕಕಾಲದಲ್ಲಿ ನಿನಗೊಬ್ಬನಿಗೆ ಸಲ್ಲುವವು. ಹೇ ಸದ್ಗುರುವೇ, ಸತ್ಯವಾಗಿ ನಿನ್ನ ಅಂತರವು ಯಾರು ತಿಳಿದಿರುವರೋ ಅವರಿಗೆ ಸಂತರೆನ್ನಬೇಕು. ಇವರು ನಿನಗೆ ಸರ್ವಸ್ವವನ್ನು ಅರ್ಪಿಸಿ ನಿನ್ನ ಭಕ್ತರಾಗಿದ್ದಾರೆ. ಅಂತಃಕರಣ ಸಹ ಅವರು ನಿನಗೆ ಒಪ್ಪಿಸಿರುತ್ತಾರೆ. ಸಂಸಾರವನ್ನು ಬೇಡುವವರಿಗೆ ನೀನು ಅದನ್ನೇ ಕೊಡುವಿ. ಏಕೆಂದರೆ ಅದು ಪ್ರಾಪ್ತಿಯಾಯಿತೆಂದರೆ ಮನಸ್ಸು ಅದರಲ್ಲಿ ಬೇಸರಕ್ಕೆ ಪಡುವುದೆಂದು ನಿನಗೆ ಗೊತ್ತಿರುವುದು. ಆಮೇಲೆ ಅವರನ್ನು ನಿಷ್ಕಾಮ ಪಥಕ್ಕೆ ಹಚ್ಚಿ ದಯಾಳುವಾದ ನೀನೇ ಅವರನ್ನು ಉದ್ಧರಿಸುವಿ. ಈಗ ಇಲ್ಲಿ ಮನೋಹರವಾದ ಕಥನವನ್ನು ಶ್ರವಣ ಮಾಡುವಂಥವರಾಗಿರಿ. ಹುಬ್ಬಳ್ಳಿಯೊಳಗೆ ಬಸವಣ್ಣನೆಂಬ ಗೃಹಸ್ಥನು ಇರುತ್ತಿದ್ದನು. ಅವನಿಗೆ ಗುರವ್ವ ಎಂಬಾಕೆ ಹೆಂಡತಿ ಮತ್ತು 2 ಗಂಡು ಮಕ್ಕಳು, 2 ಹೆಣ್ಣು, ಹೀಗೆ 4 ಮಂದಿ ಮಕ್ಕಳು ಇದ್ದರು. ಇವರನ್ನು ಕೂಡಿಕೊಂಡು ಬಸವಣ್ಣನು ಬಹು ದರಿದ್ರ ಸ್ಥಿತಿಯಲ್ಲಿದ್ದು ಕಾಲಕ್ಷೇಪ ಮಾಡುತ್ತಿದ್ದನು. ಅವನ ಜೀವಿಕಾ ವೃತ್ತಿಯು ಏನೋ ನಿಮಿತ್ತದಿಂದ ತಪ್ಪಿತು
ಮತ್ತು ಎರಡನೆಯದು ಸಿಗಲಿಲ್ಲ. ಇದರಿಂದ ಅವರು ಬಹು ದುಃಖದಿಂದ ಪೀಡಿತರಾಗಿದ್ದರು ಮತ್ತು ಅದೇ ಸಮಯದಲ್ಲಿ ಕ್ಷಾಮಕಾಲವೂ ಬಂತು. ಏನೋ ಸ್ವಲ್ಪ ಧನವಿದ್ದದ್ದು ಅದು ಪೂರಾ ಅನ್ನದ ಸಲುವಾಗಿ ಖರ್ಚಾಯಿತು. ಆಮೇಲೆ ಮನೆಯೊಳಗಿದ್ದ ಎಲ್ಲ ಸಾಮಾನು ಮಾರಿಕೊಂಡು 3 ದಿವಸ ಸಾಗಿಸಿದರು. ಅನಂತರ ಒಂದು ದಿನ ಮನೆಯಲ್ಲಿ ಮಂದಿಯ ಹೊರತು ಮತ್ತೇನೇನೂ ಇಲ್ಲದೆ ಬಸವಣ್ಣನು ಊರೆಲ್ಲ ತಿರುಗಿ ಬಂದರು. ಒಂದು ಹಿಡಿಯಷ್ಟಾದರೂ ಧಾನ್ಯವೂ ಸಿಗಲಿಲ್ಲ. ನಗರದಲ್ಲೆಲ್ಲ ತಿರುಗಿ ಬಸವಣ್ಣನು ಮನೆಗೆ ಬರುವುದನ್ನು ನೋಡಿ ಆ ಕ್ಷಣದಲ್ಲಿ ಮಕ್ಕಳು ಓಡಿ ಬಂದು ಅವನಿಗೆ ತೆಕ್ಕೆ ಹಾಕಿ ತಿನ್ನಲಿಕ್ಕೆ ಕೊಡು ಎಂದು ಬೇಡತೊಡಗಿದವು. ಅಪ್ಪ, ನಮಗೆ ಬಹಳ ಹಸಿವೆಯಾಗಿದೆ, ನಾವು ಉಪವಾಸದಿಂದ ಸಾಯುವುದೇನು? ಇದನ್ನು ಕೇಳಿದ ಆ ತಾಯಿ ತಂದೆಗಳು ದುಃಖದಿಂದ ಕಣ್ಣೀರು ಸುರಿಸುವಂಥವರಾದರು. ಇಷ್ಟು ಸಂಕಷ್ಟ ಪ್ರಾಪ್ತವಾದರೂ ಎರಡನೆಯವರ ಬಾಗಿಲಲ್ಲಿ ನಿಂತು ಭಿಕ್ಷೆ ಬೇಡಲಿಕ್ಕೆ ನಾಚುತ್ತಿದ್ದರು. ಏಕೆಂದರೆ ದೇವರು ನಮಗೇನು ಕೊಡಲಿಲ್ಲ, ಹೀಗಿದ್ದು ಪರರಿಗೆ ಯಾತಕ್ಕೆ ನಾವು ಕಷ್ಟ ಕೊಡಬೇಕು? ನಾವು ದುಃಖ ಭೋಗಿಸಲಿಕ್ಕೆ ಸಂಸಾರಕ್ಕೆ ಬಂದಿರುತ್ತೇವೆ, ಅದು ನಮಗೆ ಹೇಗೆ ತಪ್ಪಿತು ಅನ್ನುವರು. ಹುಡುಗರಿಗೆ ಸಹ ಏನೇನೂ ಆಹಾರವಿಲ್ಲದೆ 2 ದಿವಸಗಳಾದವು. 2ನೇ ದಿವಸ ಆ ತಾಯಿ ತಂದೆಗಳಿಗೆ ಅತ್ಯಂತ ದುಃಖವು ಪ್ರಾಪ್ತವಾಯಿತು. ಒಬ್ಬ ಹುಡುಗ ಮತ್ತು ಒಂದು ಹುಡುಗಿಯು ಅನ್ನವೆಂತ ಕೂಗುತ್ತಾ ಪ್ರಾಣ ಬಿಟ್ಟವು. ಇದನ್ನು ನೋಡಿ ಅವರ ತಾಯಿಯಾದರೂ ಶೋಕಾರಣವದಲ್ಲಿ ಮುಳುಗಿ ಅವರಿಗೆ ಏನೋ ವಿಚಾರ ಸೂಚಿಸಿದಂತಾಯಿತು. ಸತ್ತವರ ಅಂತ್ಯಕ್ರಿಯೆ ಮಾಡುವುದರ ಸಲುವಾಗಿ ಬಸವಣ್ಣನು ಹೋದನು. ಇತ್ತ ಉಳಿದ 2 ಮಕ್ಕಳು ಮಲಗಿದ್ದನ್ನು ನೋಡಿ ಗುರವ್ವ ಹೊರಗೆ ಬಂದಳು. ಅವಳ ಮನಸ್ಸು ತುಂಬ ದುಃಖದಿಂದ ಕೂಡಿತ್ತು. ಆಕೆಯನ್ನು ತಡೆಯಲಿಕ್ಕೆ ಯಾರೂ ಇಲ್ಲದೆ ಹೋಗಿ ಒಂದು ಬಾವಿಯ ಸಮೀಪ ಬಂದಳು. ಆಕೆಯ ಬುದ್ಧಿಯು ಭ್ರಮಣವಾಗಿತ್ತು. ಆಕೆಯ ಗಂಡನು ಅಷ್ಟರಲ್ಲಿ ಸತ್ತ ಹುಡುಗರ ಅಂತ್ಯಕ್ರಿಯೆಯನ್ನು ತೀರಿಸಿ ಮನೆಗೆ ಬಂದು ನೋಡಿದಾಗ ಗೃಹದೊಳಗೆ ಗೃಹಿಣಿಯು ಎಲ್ಲಿಯೂ ಕಾಣಲಿಲ್ಲ ಮತ್ತು 2 ಹುಡುಗರು ಅಳುತ್ತಿದ್ದವು. ಆಗ ಆ ಹುಡುಗರನ್ನ ತೆಗೆದುಕೊಂಡು ಬಸವಣ್ಣನು ಹೊರಗೆ ಬಂದು ಅತ್ತಿತ್ತ ಹುಡುಕುತ್ತಿರುವಾಗೆ ತನ್ನ ಪತ್ನಿಯನ್ನು ದೂರದಿಂದ ಕಾಣುವಂಥವನಾದನು. ಆಕೆಯು ಒಂದು ಬಾವಿಯ ಕಟ್ಟೆಯ ಮೇಲೆ ಹತ್ತಿ ಬಾವಿಯೊಳಗೆ ಹಾರಲು ಸಿದ್ಧಳಾದಳು. ಆ ಕ್ಷಣವೇ ಅಕಸ್ಮಾತ್ತಾಗಿ ಒಬ್ಬ ಸಾಧು ಪ್ರಾಪ್ತನಾಗಿ ಆಕೆಗೆ ಹಿಡಿದು ಜಗ್ಗಿ ಕೆಳಗೆ ಇಳಿಸಿದನು. ಆಕೆಯು ದುಃಖದಿಂದ ತಳಮಳಿಸಿ ತತ್ಕಾಲವೇ ಮೂರ್ಛಾಗತಳಾಗಿ ಬಿದ್ದಳು. ಆಗ ಇದನ್ನೆಲ್ಲ ನೋಡಿ ಬಸವಣ್ಣನು ಅಲ್ಲಿಗೆ ಓಡಿ ಬಂದು ನೋಡುವಾಗ ಆಕೆಯು ಮೃತಪ್ರಾಯಳಾಗಿ ಬಿದ್ದಿರುವಳು. ಆ ಸಾಧು ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಆಕೆಯು ಎದ್ದು ಕೂತಳು ಮತ್ತು ಮೃತವಾದ ತನ್ನ 2 ಮಕ್ಕಳ ನೆನಪು ಮಾಡಿ ಅಳಲಿಕ್ಕೆ ಆರಂಭಿಸಿದಳು. ತಿನ್ನಲಿಕ್ಕೆ ಏನೂ ಇಲ್ಲದೆ 2 ಸತ್ತವು, ಇವೆರಡು ಸಾಯಲಿಕ್ಕೆ ತಯಾರಾಗಿವೆ. ನನ್ನಿಂದ ಇದು ನೋಡೋಣ ಆಗುವುದಿಲ್ಲವೆಂದು ನಾನು ಜೀವ ಕೊಡುವೆನು, ಹೀಗೆ ಅಂದು ಪುನಃ ಎದ್ದಳು. ಆಗ ಸಾಧು ಮುಂದೆ ಬಂದು ತನ್ನ ಬೆರಳಿನಿಂದ ಆಕೆಯ ಹಣೆಗೆ ಸ್ಪರ್ಶಿಸಿದ ಕೂಡಲೇ ಆಕೆಯು ಎಲ್ಲ ದುಃಖವನ್ನು ಮರೆತು ಬಿಟ್ಟಳು. ಬಸವಣ್ಣನು ಆಕೆಗೆ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗುವಾಗ ಆ ಸಾಧುವಿನ ಉಪಕಾರವನ್ನು ನೆನೆಸಿ ಆತನನ್ನು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸುವಂಥವನಾದನು. ಹುಡುಗರನ್ನು ಕೂಡಿಕೊಂಡು ಎಲ್ಲರೂ ಮನೆಗೆ ಬಂದರು ಮತ್ತು ಸಾಧುವಿಗೆ ಒಂದು ಆಸನವನ್ನು ಕೊಟ್ಟು ಕೂಡಿಸಿ ಸರ್ವರು ಆತನಿಗೆ ನಮನ ಮಾಡಿದರು. ಆದರೆ ಆತನಿಗೆ ಪೂಜಿಸುವುದಕ್ಕೆ ಬೇಕಾದ ಸಾಮಾನು ಮನೆಯೊಳಗಿರಲಿಲ್ಲ. ಆಗ ಬಸವಣ್ಣನು ಅನ್ನುತ್ತಾನೆ, ಮಹಾಸ್ವಾಮಿ, ನಮ್ಮ ಪೂರ್ವ ಪುಣ್ಯದಿಂದ ನೀವು ನಮ್ಮನ್ನು ರಕ್ಷಿಸುವುದಾಗಿ ಬಂದಿರಿ. ಆದರೆ ನಾವು ಈ ಸಮಯದಲ್ಲಿ ಬಹಳ ದುರ್ಭಾಗ್ಯಗಳಾಗಿದ್ದೇವೆ. ಮಹಾತ್ಮರಾದ ನಿಮ್ಮನ್ನು ಪೂಜಿಸಿ ನೈವೇದ್ಯ ಮುಂದಿಡಲಿಕ್ಕೆ ಮನೆಯೊಳಗೆ ಏನೂ ಇರುವುದಿಲ್ಲ. ಆಗ ಸಾಧುವು ಬಸವಣ್ಣನನ್ನು ಕುರಿತು ನನಗೆ ಬಹಳ ಹಸಿವೆಯಾಗಿರುತ್ತದೆ, ಏನಾದರೂ ಭಕ್ಷ್ಯವನ್ನು ಕೊಡು ಎಂದು ಹೇಳಿದ್ದು ಕೇಳಿ ಬಸವಣ್ಣನಿಗೆ ದುಃಖದಿಂದ ಕಣ್ಣೊಳಗೆ ನೀರು ಬಂತು. ಆಗ ಸಾಧುವಿಗೆ ಆತನು ತನ್ನ ಗೃಹದೊಳಗಿನ ದುರ್ವ್ಯವಸ್ಥೆಯನ್ನು ಪೂರ್ಣವಾಗಿ ತಿಳಿಸಿದನು. ಅದಕ್ಕೆ ಸಾಧು ಅನ್ನುತ್ತಾನೆ, ನೋಡು, ನಿನ್ನ ಪೆಟ್ಟಿಗೆಯಲ್ಲಿ ಏನಾದರೂ ರೊಕ್ಕ ಇರಬಹುದು, ಅದನ್ನು ತೆಗೆದುಕೊಂಡು ಬಾ. ಬಸವಣ್ಣನು ಮನಸ್ಸಿನಲ್ಲಿ ಅಂದುಕೊಂಡನು, ರೊಕ್ಕ ಏನೇನೂ ಇಲ್ಲ, ಆದರೂ ನೋಡಿ ಬರುವೆನೆಂದು ಒಳಗೆ ಹೋಗಿ ಪೆಟ್ಟಿಗೆಯೊಳಗೆ ನೋಡಿದಾಗ ಅಲ್ಲಿ ಒಂದೇ ದುಡ್ಡನ್ನು ಕಂಡನು. ಆ ದುಡ್ಡು ತೆಗೆದುಕೊಂಡು ಬಂದು ಸಾಧುವಿನ ಕೈಯಲ್ಲಿ ಕೊಟ್ಟನು. ಸಾಧುವಾದರೂ ಅದನ್ನು ಬಸವಣ್ಣನಿಗೆ ಕೊಟ್ಟು ಇದನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಜಾರಕ್ಕೆ ಹೋಗಿ ಎಲ್ಲರಿಗೂ ಭೋಜನಾರ್ಥ ಸಾಕಾಗುವಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಬಾ ಅಂದನು. ಅದನ್ನು ಕೇಳಿ ಬಸವಣ್ಣನು ಆಜ್ಞೆ ಪ್ರಕಾರ ನಾನು ಮಾಡುವೆನು, ಆದರೆ ಈ ದುಡ್ಡಿಗೆ 4 ಅಕ್ಕಿಕಾಳು ಸಹ ಸಿಗಲಿಕ್ಕಿಲ್ಲ. ಹೀಗಿದ್ದರೂ ನೀವು ಮಹಾತ್ಮರೆಂಬಂತೆ ಕಾಣುತ್ತೀರಿ, ನಾನು ನಿಮ್ಮ ಮಹಿಮೆಯನ್ನು ತಿಳಿಯಲಾರೆ. ಹೀಗೆಂದು ಆತನು ಪೇಟೆಗೆ ಹೋದನು. ಒಂದು ಅಂಗಡಿಗೆ ಹೋಗಿ ದೋತರದ ಪದರಿಗೆ ಕಟ್ಟಿದ್ದ ದುಡ್ಡನ್ನು
ಬಿಚ್ಚಿ ನೋಡುತ್ತಾನೆ. ಅದು ಸುವರ್ಣ ಮೊಹರವಾದದ್ದು ನೋಡಿ ಆಶ್ಚರ್ಯಚಕಿತನಾದನು. ಬಸವಣ್ಣನು ಅಂಗಡಿಯವನ ಕೈಯಲ್ಲಿ ಆ ಮೊಹರನ್ನು ಕೊಟ್ಟು ತಮಗೆಲ್ಲರಿಗೂ ಭೋಜನಕ್ಕೋಸ್ಕರ ಬೇಕಾಗುವ ಪದಾರ್ಥಗಳನ್ನು ತೆಗೆದುಕೊಂಡು ದೋತರದೊಳಗೆ ಕಟ್ಟಿಕೊಂಡನು. ಕೆಲವು ರೊಕ್ಕ ತಿರುಗಿ ಬಂದವು. ಅವನ್ನು ಸಹ ತೆಗೆದುಕೊಂಡು ಮನೆಗೆ ಬಂದು ಎಲ್ಲ ಸಾಮಾನು ಮತ್ತು ರೊಕ್ಕ ಸಾಧುವಿನ ಮುಂದೆ ಇಟ್ಟನು. ಹಾಗೆ ಸಾಧು ಅವನ್ನೆಲ್ಲ ಗುರವನಿಗೆ ಕೊಟ್ಟು ಶೀಘ್ರವಾಗಿ ಅಡಿಗೆ ಮಾಡಿ ತನಗೆ ನೀಡೆಂದು ಹೇಳಿದನು. ಆಕೆಯು ಒಳಗೆ ಹೋಗಿ ಬೇಗನೆ ಅಡಿಗೆ ಸಿದ್ಧಪಡಿಸಿದಳು. ಆಮೇಲೆ ಸಾಧುವಿಗೋಸ್ಕರ ಪಾತ್ರೆ ಇಟ್ಟು ನೀಡಿದಳು. ಮೊದಲು ಹುಡುಗರಿಗೆ ಊಟಕ್ಕೆ ಹಾಕಬೇಕೆಂದು ಹೇಳಿ ಅವರಿಗೆ ಉಣ್ಣಿಸಿ, ಆಮೇಲೆ ಸಾಧು ಬಸವಣ್ಣ ಮತ್ತು ಗುರವಿಗೆ ಊಟಕ್ಕೆ ಕೊಡ್ರಿಸಿ ತಾನು ಉಣ್ಣುವಂಥವನಾದನು. ಎಲ್ಲರದು ಭೋಜನವಾದ ಮೇಲೆ ಸಾಧು ಹೊರಟು ಹೊರಗೆ ಬಂದನು. ಆಗ ಎಲ್ಲರೂ ಹೋಗಿ ಆತನ ಪಾದಕ್ಕೆ ಬಿದ್ದು, ಹೇ ದಯಾಳುವೆ, ನಮ್ಮನ್ನು ಆಶೀರ್ವದಿಸಬೇಕು ಅಂದರು. ಅದಕ್ಕಾತನು, ನಿಮಗೆ ಕಲ್ಯಾಣವಾಗುವುದು, ನಾನು ಈಗ ಸಿದ್ಧಾಶ್ರಮಕ್ಕೆ ಹೋಗುವೆನು ಅಂದದ್ದು ಕೇಳಿ ಅವರ ಹೃದಯದಲ್ಲಿ ಪ್ರೇಮವು ಉಕ್ಕಿ ಬಂದು ನೇತ್ರಗಳಿಂದ ನೀರು ಸುರಿಸುವಂಥವರಾದರು. ಸಾಧು ಹೋದ ಮೇಲೆ ಅವರೆಲ್ಲರೂ ಮನೆಗೆ ತಿರುಗಿ ಬಂದರು. ಆಗ ಬಸವಣ್ಣನ ಪತ್ನಿಯನ್ನು ಕುರಿತು, ಇವರು ಆರೂಢಸ್ವಾಮಿಯೇ ಇರುತ್ತಾರೆ, ಇದರೊಳಗೆ ಏನೇನೂ ಸಂಶಯವಿಲ್ಲ ಅಂದನು. ಆಗ ಗುರವ್ವ ಅಂದಳು, ನಾವು ಆರೂಢ ಮಠಕ್ಕೆ ಎಂದೆಂದೂ ಹೋಗಲಿಲ್ಲ. ಹೀಗಿದ್ದು ಆತನು ನಮಗೆ ಈ ಕಾಲದಲ್ಲಿ ಏಕೆ ಬಂದು ಸಹಾಯ ಮಾಡಿದನು? ನನಗೆ ಸಂಶಯ ಕಾಣುತ್ತದೆ. ಆ ಕೂಡಲೇ ಅವರು ಸಿದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಸಿದ್ಧಾರೂಢರನ್ನು ನೋಡಿ ಆಶ್ಚರ್ಯಪಟ್ಟು, ಈತನೇ ನಮ್ಮ ಸಾಧು ಇದ್ದಾನೆ ಎಂದು ನುಡಿದು ಬಹಳ ಆನಂದಭರಿತರಾದರು. ತಕ್ಷಣವೇ ಸಿದ್ಧಾರೂಢರ ಮುಂದೆ ಅವರು ಸಾಷ್ಟಾಂಗ ಹಾಕುವಂಥವರಾದರು. ಸದ್ಗುರುಗಳಾದರೂ ಅವರಿಗೆ ಸಮೀಪ ಕರೆದು ಅನ್ನುತ್ತಾರೆ, ನಿಮ್ಮ ಹತ್ತಿರ 10 ರೂಪಾಯಿಗಳಿವೆ, ಅವುಗಳನ್ನು ತೆಗೆದುಕೊಂಡು ನೀವು ವ್ಯಾಪಾರ ಮಾಡಿರಿ. ಬಸವಣ್ಣನು ಹೋಗಿ ಗುರುವಾಜ್ಞೆಯಂತೆ ಮಾಡಿದನು. ಶೀಘ್ರವೇ ಅವನಿಗೆ ವಿಶೇಷ ಲಾಭ ಪ್ರಾಪ್ತವಾಗಿ ದಿನೇ ದಿನೇ ವ್ಯಾಪಾರದಲ್ಲಿ ಸಿದ್ಧಕೃಪೆಯಿಂದ ಧನಿಕನಾದನು. ನಿತ್ಯ ಆ ದಂಪತಿಗಳು ಸಿದ್ಧಾಶ್ರಮಕ್ಕೆ ಬರುತ್ತಿದ್ದರು. ಪ್ರಸಂಗದಲ್ಲಿ ಸಿದ್ಧರನ್ನು ಮನೆಗೆ ಕರೆಸಿ ಪೂಜಿಸುತ್ತಿದ್ದರು. ಅವರನ್ನುತ್ತಾರೆ, ಈ ಸಿದ್ಧಾರೂಢರು ಸರ್ವಕಾಲ ತಮ್ಮ ಭಕ್ತ ಕಾರ್ಯದಲ್ಲಿ ನಿರತರಾಗಿರುವರು. ಆದರೆ ತಮ್ಮ ಭಕ್ತರಿರದಿದ್ದರೂ ದೀನರಾದಂಥವರಿಗೆ ಸಂಕಟ ಕಾಲದಲ್ಲಿ ಪ್ರಾಪ್ತರಾಗಿ ರಕ್ಷಿಸುವರು. ಈಗ ಕಥೆಯ ಲಕ್ಷ್ಯಾರ್ಥವನ್ನು ಶ್ರವಣ ಮಾಡುವಂಥವರಾಗಿರಿ. ಬಸವಣ್ಣನೇ ಜೀವನು, ಆತನ ಪತ್ನಿಯೇ ಬುದ್ಧಿಯು, ವಿವೇಕ, ವಿರಕ್ತಿ, ಶಾಂತಿ ಮತ್ತು ದಮ ಎಂಬ ಅವರ ಮಕ್ಕಳು. ಈ ಮಕ್ಕಳ ಮೇಲೆ ಅವರು ಬಹು ಪ್ರೇಮ ಮಾಡುತ್ತಿರುವಾಗ ಅವರಿಗೆ ವಿಷಯಗಳಲ್ಲಿ ವಿಶೇಷ ಉಪರಮವಿಲ್ಲದ್ದರಿಂದ ಸ್ವರೂಪವೆಂಬ ಧನವು ಪ್ರಾಪ್ತವಾಗಲಿಲ್ಲ. ಹೀಗಿರುತ್ತಾ ಶ್ರವಣ ರೂಪ ಪರ್ಜನ್ಯವಿಲ್ಲದೆ ಅವರಿಗೆ ಕ್ಷಾಮಕಾಲ ಪ್ರಾಪ್ತವಾಗಿ ಆತ್ಮಾಕಾರ ವೃತ್ತಿ ರೂಪ ಅನ್ನವು ಸಿಗದೆ ಹೋಯಿತು. ಶಾಂತಿ ಮತ್ತು ದಮ ಇವರು ಆ ಅನ್ನದ ಹೊರತು ಸಾಯುವಂಥವರಾದರು. ಇದನ್ನು ನೋಡಿದಂಥ ಬುದ್ಧಿಯು ಅತಿ ದುಃಖಿತಳಾಗಿ ಸಂಸಾರವೆಂಬ ಬಾವಿಯಲ್ಲಿ ಬೀಳಲಿಕ್ಕೆ ನೋಡುತ್ತಿರುವಾಗ ಅಲ್ಲಿ ಜ್ಞಾನವೆಂಬ ಸಾಧು ಪ್ರಾಪ್ತವಾಗಿ ಬುದ್ಧಿಯನ್ನು ಹೊರಗೆ ಎಳೆದನು. ಅದೇ ಸಮಯದಲ್ಲಿ ಜೀವನು ವಿವೇಕ ಮತ್ತು ವಿರಕ್ತಿ ಇವರನ್ನು ಕೂಡಿಕೊಂಡು ಜ್ಞಾನಿಗೆ ಭೇಟಿಯಾದನು. ಆಗ ಬುದ್ಧಿಗೆ ಹಿಂದಿನ ದುಃಖ ನೆನಪಾಗಿ ವ್ಯಥೆ ಆಗುತ್ತಿರುವಾಗ ಜ್ಞಾನಸ್ಪರ್ಶ ಮಾತ್ರದಿಂದ ಎಲ್ಲ ಮರೆತು ಹೋಯಿತು. ಆಮೇಲೆ ಜ್ಞಾನವನ್ನು ಹೃದಯ ಗೃಹದಲ್ಲಿ ಕರೆದುಕೊಂಡು ಬರುವನು. ಆತನಿಗೆ ಭಕ್ತಿ ಎಂಬ ಹಸಿವಾಗುತ್ತೆಂದನು. ಏಕೋಭಾವವೆಂಬ ಒಳಗಿನ ದುಡ್ಡನ್ನು ಜೀವನಿಗೆ ತೋರಿಸಿ ಅವನ ಕೈಯಲ್ಲಿ ಜ್ಞಾನಿಯು ಅದನ್ನು ಕೊಟ್ಟು ಆತ್ಮಾಕಾರ ವೃತ್ತಿರೂಪ ಅನ್ನವನ್ನು ಸಂಪಾದಿಸಿಕೊಟ್ಟನು. ಬುದ್ಧಿಯು ಅದರಿಂದ ಪಕ್ವ ಸ್ಥಿತಿ ತಯಾರಿಸಿದಳು. ಆಮೇಲೆ ಮೊದಲು ವಿವೇಕ ಮತ್ತು ವಿರಕ್ತಿ ಇವರನ್ನು ಪುಷ್ಟೀಕರಿಸಿ ನಂತರ ಜೀವ, ಬುದ್ಧಿ, ಜ್ಞಾನ ಇವರು ಐಕ್ಯಭಾವದಿಂದ ಉಣ್ಣುವಂಥವರಾದರು. ಆಮೇಲೆ ಜ್ಞಾನನು ಹೋದನು. ಆದರೆ ಬುದ್ಧಿ ಮತ್ತು ಜೀವನು ಕೂಡಿ ಜ್ಞಾನಸ್ಥಾನವನ್ನು ಹುಡುಕಿ ತೆಗೆದು ಅದನ್ನು ಕೃಪೆಯಿಂದ ಸ್ವರೂಪ ಭಾವವೆಂಬ ಸಂಪತ್ತಿಯನ್ನು ಪಡೆಯುವಂಥವರಾದರು. ಈ ಲಕ್ಷ್ಯಾರ್ಥವನ್ನು ಅನುದಿನ ಮನಸ್ಸಿನಲ್ಲಿ ವಿವರಿಸುತ್ತಾ ಇದ್ದರೆ ಮುಮುಕ್ಷು ಜೀವರು ಈ ಭವನದಿಯೊಳಗಿಂದ ತಾರಣರಾಗುತ್ತಾರೆ. ಈ ಸದ್ಗುರುವಾದ ಸಿದ್ಧರಾಯನು ಜೀವರಿಗೆ ಬಹು ದುಃಖಕರವಾಗಿ ಅವಿದ್ಯಾಮಯವಾಗಿರುವಂಥ ಈ ಭವದೊಳಗಿಂದ ತಾರಣೋಪಾಯವನ್ನೇ ಚಿಂತಿಸುತ್ತಿರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 24ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ 25ನೇ ಅಧ್ಯಾಯವನ್ನು ಪಠಿಸೋಣ. ಆ ಒಂದು ಸಿದ್ಧಾರೂಢರು ತಮ್ಮ ಸರ್ವ ಕಷ್ಟಗಳನ್ನು ಪಾಪಗಳನ್ನು ಪರಿಹರಿಸಿ ತಮಗೆ ಸುಖ, ನೆಮ್ಮದಿ, ಸಮೃದ್ಧಿಯನ್ನು ನೀಡಲೆಂದು
ಅವರಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.